ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗಿದ್ದಾರೆ. ಯಾವ ಉದ್ದೇಶ ನಿಮ್ದು? ನ್ಯಾಷನಲ್ ಅಲರ್ಟ್ ಪತ್ರಿಕೆ ಬಗ್ಗೆ ವಿಚಾರ ಗೊತ್ತಿದೆ ನಿಮಗೆ? ಇಡಿ ಕೆಡಿ ಇವತ್ತು ಮಾನಗೇಡಿ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ದೇಶದ ರಾಜಕಾರಣ ಮಾಡುವಂತ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು. ದೇಶದಲ್ಲಿ ಕಾನೂನುಗಳು ಗಟ್ಟಿಯಾಗಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಮಾತನಾಡ್ತಾರೆ ಕೇಳೋಣ. ಚಳಿಗಾಲದ ಅಧಿವೇಶನ ಅಂತ ಹೇಳಿದ ತಕ್ಷಣ ಪ್ರೊಟೆಸ್ಟ್ ಗಳು ಇದ್ದೇ ಇರುತ್ತವೆ. ಆದ್ರೆ ಇವತ್ತಿನ ಈ ಪ್ರೊಟೆಸ್ಟ್ ನ ಮಹತ್ವ ಏನು ಅಂತೀರಿ? ಇಲ್ಲ ನೋಡಿ, ದೇಶದ ರಾಜಕಾರಣ ಮಾಡುವಂತ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು. ಇಡೀ ದೇಶದಲ್ಲಿ ಇಡಿ ಮತ್ತು ಐಟಿ ಇಡೀ ದೇಶದ ಇವತ್ತು ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಇವತ್ತು ಇದಾವು ವಿರೋಧ ಪಕ್ಷವನ್ನ ದಮನ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ನಡೀತಿದ್ರೆ ನೋಡಿ, ನಿನ್ನೆ ನಡೆದಂತ ಕೋರ್ಟ್ ಆದೇಶವನ್ನು ತೆಗೆದುಕೊಂಡು ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಹಕ್ಕುಗಳನ್ನ ಇವತ್ತು ನ್ಯಾಯಾಧೀಶರು ಕೊಟ್ಟ ತೀರ್ಪಿಗೆ ನಾವು ಇವತ್ತು ಬದ್ಧ ಆಗಿದೆ. ಯಾವ ಉದ್ದೇಶ ನಿಮ್ದು? ನ್ಯಾಷನಲ್ ಅಲರ್ಟ್ ಪತ್ರಿಕೆ ಬಗ್ಗೆ ವಿಚಾರ ಗೊತ್ತಿದೆ ನಿಮಗೆ, ಎಲ್ಲ ಗೊತ್ತಿದ್ದು ಸಹ ಯಾವುದೇ ಇವತ್ತು ಇದು FIR ಇಲ್ದೇನೆ ಸೀದಾ ಇಡಿ ಮತ್ತು ಐಟಿ ಕೊಡೋ ಮೂಲಕ ಹೆದರಿಸುವಂತ ದಮನ ಮಾಡುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಮ್ಮ ಖಂಡನೆ. ಓಕೆ, ಇಡಿ ಕೆಡಿ ಇವತ್ತು ಮಾನಗೇಡಿ ಅಂತ ಬಿಜೆಪಿ ನೀವು ಹೇಳ್ತಾ ಇದ್ದೀರಿ. ಓಕೆ, ಅಂದ್ರೆ ಈ ಪ್ರತಿಭಟನೆ ಮಾಡ್ತಾನೆ ಇದ್ದೀರಿ. ಈ ಪ್ರತಿಭಟನೆಗೆ ಏನಾದ್ರೂ ಮಹತ್ವ ಸಿಗುತ್ತೆ? ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ವಿಶ್ವಾಸ ದೇಶದಲ್ಲಿ ನ್ಯಾಯಾಲಯಗಳಿದಾವೋ ಈ ತರ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಶದಲ್ಲಿ ಕಾನೂನುಗಳು ಗಟ್ಟಿಯಾಗಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಈ ಪ್ರತಿಭಟನೆ ಬರೀ ಸಾಂಕೇತಿಕವಲ್ಲ, ಎಲ್ಲ ಇಡೀ ದೇಶದಲ್ಲೇ ಮಾಡ್ತಾ ಇದ್ದೇವೆ ನಾವು. ಇಡೀ ದೇಶದಲ್ಲೇ ಮಾಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.